ನಾನು ವಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 10ನೇ ತಾರೀಕದ್ದು 2 ಶಿಫ್ಟ್ಗಳನ್ನು ಮುಗಿಸಿದ್ವಿ. ನಿನ್ನೆ ಕ್ಲಾಸ್ ಮಾಡಲಿಕ್ಕಾಗಿರಲಿಲ್ಲ. ಸೊ 10ನೇ ತಾರೀಕದ್ದು ಮೂರನೇ ಶಿಫ್ಟನ್ನು ನೋಡೋಣ. ರೆಗ್ಯುಲರಾಗಿ ಕ್ಲಾಸನ್ನು ಮಾಡ್ತೀನಿ. ನಿನ್ನೆ ಸಂಡೇ ಇದ್ದ ಕಾರಣ ಸ್ವಲ್ಪ ಮಾಡಲಿಕ್ಕಾಗಲಿಲ್ಲ. ಓಕೆ, ಡನ್. ನೆಕ್ಸ್ಟು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ರೀ, 10ನೇ ತಾರೀಕು ಥರ್ಡ್ ಶಿಫ್ಟ್. ಭಾಳಷ್ಟು ಜನ ಮೆಸೇಜ್ ಹಾಕಿದ್ರು, ಸರ್ ಕ್ಲಾಸ್ ಹಾಕಿಲ್ಲ ಅಂತೇಳಿ. ಓಕೆ, ಇನ್ನು ಮುಂದೆ ಕಂಟಿನ್ಯೂ ಒಂದಿನ ಅಷ್ಟೇ ಗ್ಯಾಪ್ ಆಗಿತ್ತು, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಇರುತ್ತೆ. ಓಕೆ, ಡನ್. ಒಟ್ಟು ನಿಮ್ದು ಎಲ್ಲ ಶಿಫ್ಟ್ಗಳನ್ನು ಕಂಪ್ಲೀಟ್ ಮಾಡಿ ಎಲ್ಲ ಶಿಫ್ಟ್ಗಳಲ್ಲಿ 100 ಕ್ವಶನನ್ನು ಇಂಪಾರ್ಟೆಂಟ್ ನಾನು ಕ್ಲಾಸನ್ನು ಮಾಡ್ತೀನಿ. ಡನ್. ಓಕೆ, ಈ ನಿಮಗೆ ಅದೇ ರೀತಿ ನಿಮ್ಗೆ ಯಾವುದಾದ್ರು ಟಫ್ ಟಾಪಿಕ್ ಇದ್ದರೆ ಹೇಳ್ರಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಡನ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಇವತ್ತು ರಿಪಬ್ಲಿಕ್ ಡೇ ಅದ, ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಡನ್. ಫಸ್ಟ್ ಕ್ವಶನ್ ನೋಡ್ರಿ ಏನದ, 90 ಪರ್ ಲೀಟರ್. ಓಕೆ, ಆಮೇಲೆ ನೋಡಿರಿ ಇಲ್ಲದ ನೋಡಿರಿ, ಪೆಟ್ರೋಲ್ನ ಬೆಲೆ 90 ರೂಪಾಯಿ ಪರ್ ಲೀಟರಿಂದ 110 ರೂಪಾಯಿ ಪರ್ ಲೀಟರ್ಗೆ ಏರಿಕೆಯಾಗಿದೆ. ಒಬ್ಬ ವ್ಯಕ್ತಿಯು ಪೆಟ್ರೋಲ್ನ ಮೇಲಿನ ಖರ್ಚವು ಒಂದೇ ಆಗಿರುವಂತೆ ಅಂದಾಜು 2 ದಶಮಾಂಶಗಳವರೆಗೆ ಬರುವಂತಹ ತನ್ನ ಬಳಕೆಯನ್ನು ಎಷ್ಟು ಕಡಿಮೆ ಮಾಡಬಹುದು? ನೋಡಿರಿ, ಪ್ರತಿ ಸಲ ಈ ರೀತಿ ಕ್ವಶನ್ ಕೇಳ್ತಿದ್ದ, ಆದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಯಾನ, ಲೀಟರಿಗೆ ಚೇಂಜ್ ಮಾಡ್ಯಾನ. ಅಲ್ಲಿ ಪರ್ ಲೀಟರ್ ಇರ್ತದ, ಇಲ್ಲಿ 90ರಿಂದ 110 ಆಗೈತದ ನಾನು. ಹೌದಾ? ನೋಡಿರಿ, ಈಗ 2 ಐತಿಲ್ಲ, ಈಗ ನೋಡಿರಿ, ಇಲ್ಲಿ ಫಸ್ಟಕ್ಕೆ ಇಲ್ಲಿ 100 ಇತ್ತು, ಇಲ್ಲಿ 100 ಇತ್ತು. ಹೌದು ಇಲ್ಲೋ? 100 ಇತ್ತು. ಈಗ ಟೋಟಲ್ ಎಷ್ಟೈತಿ? 200 ಐತಿ. ಆದ್ರೆ ಅವೇನು ಹೇಳ್ತಾನೆ, 90 ಇದ್ದದ್ದು 110 ಆಗೈತೆ. ಅಂದ್ರೆ ಇವು 2 0 ಹೋದ್ವ ಅಂದ್ರೆ 9 ಇದ್ದದ್ದು ಎಷ್ಟಾಗೈತಿ? 11 ಆಗೈತಿ. ಎಷ್ಟಕ್ಕೆ? 200ಕ್ಕೆ. ಹೌದಿಲ್ಲ? ಹೌದು ಇಲ್ಲೋ? ಅಂದರೆ ಎಷ್ಟಾಯಿತು? 11 1 11 11 8 88 11 1 11 8 ಅಂದರೆ 18.88. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಪ್ರತಿ ಶಿಫ್ಟ್ ಒಳಗೂ ಕ್ವಶನ್ ಐತಿ, ಆದ್ರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಮಾಡಿಕೊಟ್ಟಾನ. ಅಂದ್ರೆ ನಿಮಗೆ ಎಂಡ್ವರೆಗೂ ನೋಡ್ರಿ ಅಂತ ಇದಕ್ಕೆ ಹೇಳೋದು. ಎಲ್ಲ ಕ್ವಶನ್ ಸೇಮ್ ಇರೋಂಗಿಲ್ಲ, ಸೇಮ್ ಕಾಣ್ತಾವೆ, ಅದ್ರೊಳಗೆ ಸ್ವಲ್ಪ ಚೇಂಜಸ್ ಇರುತ್ತೆ. ಡನ್. ಓಕೆ, ಸೆಕೆಂಡ್ ಕ್ವಶನ್ ಏನದ ನೋಡಿರಿ, ಒಂದು ಹೊಳೆಯ ವೇಗ 6 ಕಿಲೋಮೀಟರ್ ಗಂಟೆಗೆ ಐತಿ. ಒಂದು ದೋಣಿ 7 ಗಂಟೆಗಳಲ್ಲಿ 56 ಕಿಲೋಮೀಟರ್ ಕೆಳಗೆ ಮತ್ತು 39 ಕಿಲೋಮೀಟರ್ ಮೇಲು ಪ್ರವಾಹ ಕೆಳ ಪ್ರವಾಹ ಚಲನೆ ಮಾಡೋದಕ್ಕೆ. ಹಂಗಾರೆ ಸ್ಥಿರ ನಿಂತ ನೀರಿನಲ್ಲಿ ದೋಣಿಯ ವೇಗವನ್ನು ಕೇಳಿದ್ದಾರೆ ನೋಡಿರಿ. ಲಾಸ್ಟ್ 1-2 ಕ್ವಶನ್ ಈ ರೀತಿ ಬಂದವು. ಓಕೆ, ಯಾವ ರೀತಿ ಮಾಡೋದಂತ ನೋಡಿರಿ. ಫಸ್ಟಿಗೆ 56 ಕಿಲೋಮೀಟ್ರ್ ಕೆಳ ಪ್ರವಾಹ ಅದ ರೀ. ಕೆಳ ಪ್ರವಾಹ ಅಂತಂದ್ರೆ ದೋಣಿಯ ವೇಗ, ಆಮೇಲೆ ನೀರಿನ ವೇಗ, ಅಂದ್ರೆ ಇಲ್ಲೊಂದು ಒಂದು ವೇಗ ಬಿ. ಓಕೆ, ನೆಕ್ಸ್ಟ್ ಪ್ಲಸ್, ಆಮೇಲೆ 39 ಮೇಲು ಪ್ರವಾಹ ಎ ಮೈನಸ್ ಬಿ. ಮೇಲು ಪ್ರವಾಹ ಅಂದ್ರೆ ಮೈನಸ್ ಮಾಡ್ತೀವಿ. ಹೌದಾ? ಈಗ ಆಪ್ಷನ್ ಥ್ರೂ ಮಾಡ್ಬೇಕಂದ್ರೆ ಇದೆಲ್ಲ ಹೋಗಲಿಕ್ಕೆ ಟೋಟಲ್ 7 ಗಂಟೆ ತೊಗೊಳತ್ತೆ. ಹೌದಾ? ನಮ್ಗೆ ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂವನ್ನು ನಾವು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಎ ಅಂತಂದ್ರೆ ನಾನು 15 ತೊಗೊತೀನಿ. ಯಾಕಂತಂದ್ರೆ ನಾವು ನಿಯರೆಸ್ಟ್ ವ್ಯಾಲ್ಯೂವನ್ನು ಚೂಸ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂತಂದ್ರೆ ಈ ಕಡೆ ಇರುವಂತಹ ವ್ಯಾಲ್ಯೂಗೆ ಚೂಸ್ ಮಾಡಿರಿ, ಇಲ್ಲಂತಂದ್ರೆ ಮೇಲ್ಗಡೆ ಇರುವಂತಹ ವ್ಯಾಲ್ಯೂ ಅದ್ರ ನಿಯರೆಸ್ಟ್ ಅದ್ರ ಬಗ್ಗೆ ಒಳಗೆ ಸಮೀಪದಲ್ಲಿರುವಂಥ ನಂಬರನ್ನು ಚಾಯ್ಸ್ ಮಾಡ್ತೀವಿ. ಓಕೆ, ಇದು 15 ಆತಂದ್ರೆ ನಮಗೆ ಇದೆಷ್ಟಾಗುತ್ತೆ ರೀ? 6. ಹೌದಾ? ಡನ್. ಇದು 6 ಎಲ್ಲಿದ್ದು ಬಂತಂದ್ರೆ ಈಗ ಆಲ್ರೆಡಿ ಅವ್ರು ಕೊಟ್ಟಾರ, ಹೊಳೆಯ ವೇಗ ನದಿಯ ವೇಗ ಕೊಟ್ಟಾರ. ಅದನ್ನು ತಿಳ್ಕೊಬಿಟ್ರಿ ನೀವು ಫಸ್ಟಿಗೆ. ಇದು ಆಲ್ರೆಡಿ ಕೊಟ್ಟದ್ದಿದ್ದು 6 ಅನ್ನೋದು. ಓಕೆ, ನಾ ಎ ಅನ್ನೋದು ಅಷ್ಟು ಸೆಲೆಕ್ಟ್ ಮಾಡತ್ತೀನಿ, 15ನ ತೊಗೊಳತ್ತೀನಿ. ಅಂದ್ರೆ ಆಪ್ಷನ್ ನಂಬರ್ ಡಿ ಹಾಕಿದರೆ ಕರೆಕ್ಟ್ ಆಕತ್ತಿಲ್ಲ ಅಂತ ನೋಡ್ತೀನಿ. ಈಗೆಲ್ಲ ಹಾಕಿದ ಮೇಲೆ =7 ಅದ, ಇಲ್ಲಿ ನನಗೆ 7 ಬರಬೇಕು. ಓಕೆ, ಡನ್. ನೋಡಿರಿ, 56 ಡಿವೈಡೆಡ್ ಬೈ 15 + 6 ಅಂತಂದರೆ ಎಷ್ಟು ಬಂತು? 21 ಬಂತು. ನೆಕ್ಸ್ಟು 39, ಇಲ್ಲಿ 6 ಅದ. 15 - 6 ಅಂತಂದ್ರೆ 9. ಹೌದಾ? ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ? 3 3 3 9, 3 1 3 1, ಆಮೇಲೆ 7 3 7 8. ಬೇಸ್ ಸೇಮ್ ಬಂದು ರೀ. ಹೌದು, ಛೇದಗಳು ಸೇಮ್ ಬಂದು 3. ಮೇಲ್ಗಡೆ ಇರುವಂಥ ಕೂಡಿಸ್ಬಿಡಿ. 13 + 8 ಅಂದರೆ ಎಷ್ಟಾಯಿತು? 21. 3 1 3 7 21. ನೋಡಿರಿ, ಇಲ್ಲೇ ಅಬ್ಸರ್ವೇಷನ್ ನೋಡಿರಿ, ಇಲ್ಲಿ 7 ಬಂತ.
ಹೌದು ರೀ, ಈಕ್ವಲ್ ಟು 7 ಅದ. ಅಂದ್ರೆ ನಾವು ವ್ಯಾಲ್ಯೂ ಹಾಕಿದ್ದಂಥ 15 ನಮ್ಮದು ಸರಿಯಾದ ಆಯ್ಕೆ ಆಗೈತಿ ಅಂತಂದ್ರೆ ಧ್ವನಿಯ ವೇಗ ಎಷ್ಟು ರೀ? 15 km/h. ವೆರಿ ವೆರಿ ಇಂಪಾರ್ಟೆಂಟ್ ಟು ನೋಟ್ ದಿಸ್ ಪಾಯಿಂಟ್. ಓಕೆ, ಡನ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿರಿ, ಥರ್ಡ್ ಕ್ವಶನ್. ವಿದ್ಯುತ್ ಸ್ಥಾವರದ ವಿದ್ಯುತ್ ಬಳಕೆಯ ನೇರವಾಗಿ ಅನ್ವಯಿಸಲಾದ ವೋಲ್ಟೇಜ್ನ ವರ್ಗದೊಂದಿಗೆ ಬದಲಾಗುತ್ತದೆ. ನೋಡಿ ಏನು ಹೇಳ್ತೀನವ, ಕರೆಂಟ್ ಐತ್ಲ, ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಈಸ್ ನೋಡಿ ಏನಂದ್ರೆ ನೇರ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಸ್ಕ್ವೇರ್. ಅವು ಕೊಟ್ಟಾನ ಒಂದೇ ಲೈನ್ ಏನು ಕೊಟ್ಟಾನ ಅದನ್ನ ಬರ್ರಿ ನಾವು. ಓಕೆ, ಅದೇ ರೀತಿ ಅವೀಗ ಏನು ಕೊಟ್ಟಾನ ನೋಡ್ರಿ. ಫಸ್ಟಕ್ಕೆ 120 ವೋಲ್ಟೇಜ್, 120 ವೋಲ್ಟೇಜ್ ಅದ ರೀ, ಅಂದ್ರೆ ಸ್ಕ್ವೇರ್. ವೋಲ್ಟೇಜ್ಗಳಿದ್ದಾಗ ಸಾಧನವು 150 ವ್ಯಾಟ್ಗಳನ್ನು ಬಳಸಿದರೆ, ಅಂದ್ರೆ 150 ವ್ಯಾಟ್ ಇದ್ದದ್ದು ಬಳಸಿದ್ರೆ ಎಷ್ಟಾಯ್ತು ರೀ? 120 ಸ್ಕ್ವೇರ್ ಅಂದರೆ ಎಷ್ಟಾಯ್ತು ರೀ? ಇದು 12 ಸ್ಕ್ವೇರ್ ಎಷ್ಟು? 144. ಅವ್ರು ಏನು ಕೇಳತ್ತಾರ, ಒಂದು ವೇಳೆ 240 ವೋಲ್ಟೇಜ್ ಇರ್ತಾರೆ ಅದೆಷ್ಟು ಅಂತಂದಾಗ ನಾವು ಈಗ ಏನು ಮಾಡ್ತೀವಿ? ಕ್ಯಾಲ್ಕುಲೇಷನ್ ಮಾಡ್ತೀವಿ. ಏನು ಹೆಂಗೆ ರೀ? ಈಗ ನೋಡಿರಿ, 14,400 ಅಂದ್ರೆ 150 ಒಂದೇದು ಕೊಟ್ಟಾರ. ಅಂದಮೇಲೆ ಅವ್ರು ಏನು ಕೊಟ್ಟಾರ? 240 ಸ್ಕ್ವೇರ್, 24 ಸ್ಕ್ವೇರ್ ಎಷ್ಟು? 24 ಸ್ಕ್ವೇರ್ ಎಷ್ಟು? ಓಕೆ, ಎಲ್ಲಿ ಬಿಟ್ಟಿದ್ವಿ? ಓಕೆ, ಈಗ ನೋಡಿರಿ, 14,400ಗೆ ಇಷ್ಟಂತಂದ್ರೆ ಇನ್ನು ಅವ್ರು ಏನು ಕೇಳ್ತಾರೆ? 240 ಅಂದರೆ ಎಷ್ಟು? 240 ಸ್ಕ್ವೇರ್ ಮಾಡಿದ್ರೆ ಎಷ್ಟು? 576. ಹೌದಿಲ್ಲ ರೀ? ಓಕೆ, ಏನು ಕೇಳ್ಯಾರಿ? ಹಾಂ, 24 ಸ್ಕ್ವೇರ್ ಅಂದರೆ ಎಷ್ಟು? 576 00. ಇದಕ್ಕಂದ್ರೆ ಎಕ್ಸ್ ಅಂತಂದ. ಓಕೆ, ಈಗ ನೀವು ವಿಚಾರ ಮಾಡಿರಿ, ಈ 2 0 ಈ 2 0 ತೆಗೆದುಬಿಡೋಣ. ಹೌದಾ? ಈಗ ನಾವು ಸಿಂಪ್ಲಿಫಿಕೇಷನ್ ಮಾಡ್ಕೊತ ಹೋಗೋಣ. ಡನ್ನ? ಓಕೆ, ಈಗ ನಾವು ಸಿಂಪ್ಲಿಫಿಕೇಷನ್ ಮಾಡುವಾಗ ಯಾವ್ದ್ಯಾವ್ದು ಮಲ್ಟಿಫಿಕೇಷನ್ ಆಗುತ್ತೆ ನೋಡಿರಿ. ಎಕ್ಸ್ ಈಕ್ವಲ್ ಟು 150 ಇಂಟು 576 ಡಿವೈಡೆಡ್ ಬೈ 144. ಡನ್ನ? ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡೋಣ. ನೆಕ್ಸ್ಟ್ ಪೇಜ್ಗೆ ಹೋಗೋಣ್ರಿ. ಓಕೆ, 150 ಇಂಟು 576 ಡಿವೈಡೆಡ್ ಬೈ 144. ಓಕೆ, ಈಗ 6ರಲ್ಲೇ ಮಾಡೋಣ್ರಿ. ಎಷ್ಟರಲ್ಲಿ? ಫಸ್ಟಿಗೆ 24ರಲ್ಲಿ ಹೊಡಿಯೋಣ್ರಿ. 24 ಎಷ್ಟರಲ್ಲಿ? 24 ಆಮೇಲೆ 24 6ರಲ್ಲಿ, 6 1ಲೆ 6 4ಲೆ 15 4ಲೆ ಎಷ್ಟು? 60 1 0. ಅಂದ್ರೆ 600 ಏನು ಬೇಕು? 600 ವ್ಯಾಟ್ಗಳಲ್ಲಿ ನಾವು ವಿದ್ಯುತ್ತನ್ನು ಬಳಸಬೇಕಾಗತ್ತೆ. ಓಕೆ, ಆಪ್ಷನ್ ನಂಬರ್ ಎ ಇಸ್ ರೈಟ್. ಡನ್. ನೋಡಿರಿ, ಇಷ್ಟದ ನೋಡಿರಿ. ಇದು ಒಂದು ಸ್ವಲ್ಪ ನ್ಯೂ ಕ್ವಶನ್ ಅದ ರೀ, ವೆರಿ ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೋರಿ. ಫಸ್ಟ್ ಶಿಫ್ಟಲ್ಲಿ ಈ ಥರ ಕ್ವಶನ್ ಸಿಗ್ತೈತಿ, ಬೇರೆ ಶಿಫ್ಟಲ್ಲಿ ಕೇಳಿಲ್ಲ, ಫಸ್ಟ್ ಇದ್ರೊಳಗೆ ಕೇಳ್ಯಾರ. ಡನ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿರಿ. ಒಬ್ಬ ಸೈಕ್ಲಿಸ್ಟ್ 15 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆಗಳ ಕಾಲ ಮತ್ತು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 3 ಗಂಟೆಗಳ ಕಾಲ ಸವಾರಿ ಮಾಡುತ್ತಾನೆ. ಇಡೀ ಸೈಕ್ಲಿಂಗಿನ ಸರಾಸರಿ ವೇಗ ಎಷ್ಟು ಅಂತಂದಾಗ 2 ವೇಗಗಳು ನೋಡಿರಿ. ಫಸ್ಟಿಗೆ ಸರಾಸರಿ ವೇಗ, ಎವರೇಜ್ ಸ್ಪೀಡ್ ಈಕ್ವಲ್ ಟು, ಓಕೆ, 2 ಸಲ ಹೋಗ್ಯಾನ. ಎಷ್ಟೆಷ್ಟು? 2 ಗಂಟೆಗಳ ಕಾಲ 15 ಕಿಲೋಮೀಟ್ರ್ ಪ್ಲಸ್ 3 ಗಂಟೆಗಳ ಕಾಲ 20 ಡಿವೈಡೆಡ್ ಬೈ ಎಷ್ಟು? 1 ಸಲ 2 1 ಸಲ 3 ಅಂದ್ರೆ ಇದು 30, ಇದೆಷ್ಟಾಯ್ತು? ಟೋಟಲ್ 90 ಆಯ್ತು. ಡಿವೈಡೆಡ್ ಬೈ 5, 5 1ಲೆ 5 1ಲೆ 5 8ಲೆ 40 ಅಂದ್ರೆ 18 ಕಿಲೋಮೀಟರ್ ಪರ್ ಅವರ್ ಈಸ್ ದಿ ಎವರೇಜ್ ಸ್ಪೀಡ್. ಡನ್. ಓಕೆ, ಫಿಫ್ತ್ ಕ್ವಶನ್ ಸಿಂಪ್ಲಿಫಿಕೇಷನ್. 15 1ಲೆ 15 4ಲೆ -4 -9 -8 4ಲೆ 32 ಅಂತಂದ್ರೆ -45 ಇಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದಿ ಆನ್ಸರ್. ಓಕೆ, ಡನ್. ನೆಕ್ಸ್ಟು ಬಿ 3 6 12 ಮತ್ತು ಬಿಗಳು ಮುಂದುವರಿದರೆ ಅನುಪಾತದಲ್ಲಿದ್ದರೆ ಬಿಯ ಮೌಲ್ಯವೆಷ್ಟು ಅಂತಂದ. ಅಂದ್ರೆ ಏನು ಕೇಳ್ತಾನೆ ಅಂದ್ರೆ, ಈಗ 3/6 ಅದ ರೀ, ಎ ಬೈ ಬಿ 12 ಡಿವೈಡೆಡ್ ಬೈ ಬಿ. ಇದು ಬಿ ವ್ಯಾಲ್ಯೂ ಏನು ಅಂತಂದಾಗ ನಾವೇನು ಮಾಡ್ತೀವಿ? ಫಸ್ಟಿಗೆ ಈ ಬಿಯನ್ನು ಫಸ್ಟಿಗೆ ಸಿಂಪ್ಲಿಫಿಕೇಷನ್ ಮಾಡಿರಿ. 3 1ಲೆ 3 2ರಲ್ಲಿ ಈ ಬಿ ಈ ಕಡೆ ತೊಗೊಂಬಿಡ್ರಿ, ಇದು 2 ಆ ಕಡೆ ಒಯ್ದುಬಿಡ್ರಿ.
ಅಂದರೆ ಇಂಟು ಆಗುತ್ತಿಲ್ಲ ರೀ, ಅಂದ್ರೆ 12 ಇಂಟು 2 ಅಂತಂದ್ರೆ ಎಷ್ಟು ಬಂತು? 24. ಆಪ್ಷನ್ ನಂಬರ್ ಡಿ ಈಸ್ ದಿ ಫೈನಲ್ ಆನ್ಸರ್. ಓಕೆ, ಡನ್. ಇದು ನ್ಯೂ ಕ್ವಶನ್ ನೋಡಿ, ಈ ಹಿಂದಿನ ಯಾವುದೇ ಶಿಫ್ಟ್ಗಳಲ್ಲಿ ಈ ಥರ ಕ್ವಶನ್ ಬಂದಿಲ್ಲ, ಗೊತ್ತಿರಲಿ. ಡನ್. ನೆಕ್ಸ್ಟು ಕಿರಣ್, ಮಹೇಶ್, ರಾಮ್ ಅವರ ಸರಾಸರಿ ನೋಡಿರಿ. 3 ಜನ ಅದಾರ. ಎಷ್ಟು ಅದ ರೀ? 46 kg ಅದ. 46 ಇಂಟು 3. ಓಕೆ, ನೆಕ್ಸ್ಟ್ ನೋಡಿರಿ, ಕಿರಣ ಮತ್ತು ಮಹೇಶ ಸರಾಸರಿ 45 ರೀ. ಅಂದರೆ ಇವರ ಇಬ್ಬರದಾರ, ಇವ್ರದ್ದು 40 ಅದ. ಓಕೆ, ನೆಕ್ಸ್ಟ್ ರಾಮ ಮತ್ತು ಮಹೇಶಿಂದ ಅವ್ರದ್ದು ಅದ ರೀ? 47 ಅದ. ನೋಡಿರಿ, ಇವರಿಬ್ಬರು ಅದಾರ, ಇವರಿಬ್ಬರು ಕೂಡಿಸ್ತೀನಿ, ಎಷ್ಟಾಯಿತು? 87 ಇಂಟು 2 ಅದಾರ. ಹೌದಾ? ಇದ್ರೊಳಗೆ 4 ಜನ ಆದರೆ ಇದ್ರೊಳಗೆ 3 ಜನ ಅದಾರ. 4ರಾಗ 3 ತೆಗೆದ್ರೆ ಒಬ್ಬ ಎಕ್ಸ್ಟ್ರಾ 2 ಸಲ ಕೌಂಟ್ ಮಾಡ್ಯಾರ. ಯಾರು? ಮಹೇಶ್ ಅಂತ. ಅವಂದ ನಮಗೆ ಆನ್ಸರ್ ಬರುತ್ತೆ. 174 ಮೈನಸ್ 138 ಮೀನ್ಸ್ 36 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ನೆಕ್ಸ್ಟ್ 400 ಚಿಕ್ಕುಗಳನ್ನು 100ಕ್ಕೆ ಸೇಮ್ ಲಾಸ್ಟ್ ಮಾಡಿದಂಗೆ 100ಕ್ಕೆ ಎಷ್ಟು ಐತ್ರಿ? 1250. ಟೋಟಲ್ ನಮ್ಮ ಎಷ್ಟು ಅದಾವೆ? 400. ಅಂದರೆ ಇಂಟು ಎಷ್ಟು ಮಾಡ್ಯಾರ? ಇದಕ್ಕೆ ಇಂಟು 4 ಮಾಡ್ಯಾರ. ಇದಕ್ಕೂ 4 ಮಾಡಿಬಿಟ್ರಿ, ಇಂಟು ಎಷ್ಟಾಯಿತು? 5000 ಆತ. ಓಕೆ, 5000. ಆದ್ರೆ ಅವ್ರಿಗೆ ಲಾಭ ಎಷ್ಟು ಸಿಕ್ಕತ್ತೆ? 800. ಇದಕ್ಕೆ ಪ್ಲಸ್ 800 ಮಾಡಿರಿ, ಅಂದರೆ ಎಷ್ಟಾಯ್ತು? 5800. ಅಂದ್ರೆ 400 ಹಣ್ಣಿಗೆ 5800 ಆದ್ರೆ, ಹೌದಿಲ್ಲ ರೀ? 5000 ನೋಡಿ, ಇನ್ನೊಂದು ಸಲ ಬರೀತೀನಿ. 5800 ಆದ್ರೆ ಅವ್ರಿಗೆ ಆದ್ರೆ ಡಜನ್ ಅಂದ್ರೆ 12ಕ್ಕೆ ಎಷ್ಟು? ಇವೆರಡು ಸೊನ್ನೆ 4 ಒಂದೇ 4 3 58 ಇಂಟು 3 ಅಂತಂದ್ರೆ ಎಷ್ಟು ಬಂತು? 8 3 24 ಅಂತಂದ್ರೆ 174. ಆಪ್ಷನ್ ನಂಬರ್ ಎ ಇಸ್ ರೈಟ್. ಕ್ವಶನ್ ರಿಪೀಟೆಡ್, ಸೇಮ್ ಕ್ವಶನ್, ಸ್ವಲ್ಪ ನಂಬರ್ ಚೇಂಜಸ್ ಆಗಿರ್ತಾವೆ ಅಂತೇಳಿ. ಓಕೆ, ಡನ್. ನೆಕ್ಸ್ಟ್ ಎಸ್, ಇದು ಕೂಡ ಸೇಮ್ ಅದ ರೀ. ಏನು ಚೇಂಜ್ ಮಾಡಿರ್ತಾರೆ? 6 ವರ್ಷಗಳಂತ ಕೊಟ್ಟಾರ. ಈ ಮೊತ್ತವನ್ನು ಚೇಂಜ್ ಮಾಡ್ಯಾರ. 5400, 9400 ಸೇಮ್ ಅದಾವೆ. ಪ್ರಿವಿಯಸ್ ನೀವು ಶಿಫ್ಟ್ ವೈಸ್ ಡೇ ಬೈ ಡೇ ನೋಡ್ಕೊತ ಬಂದಿರ್ತೀವಿ. ಇದು ನೋಡೋದು ಹತ್ತಂಗಿಲ್ಲ ಕ್ವಶನು. ಓಕೆ, ನೋಡಿರಿ, ಇಬ್ಬರದು ಡಿಫ್ರೆನ್ಸ್. ಇವನಿಗಿಂತ ಇವ್ನು 480 ರೂಪಾಯಿ ಹೆಚ್ಚು ಬಡಿತಾನೆ. ಅಂದರೆ ಇವ್ನು ಹೆಚ್ಚು ಇನ್ವೆಸ್ಟ್ ಮಾಡ್ಯಾನ. ಎಷ್ಟು ಇನ್ವೆಸ್ಟ್ ಮಾಡ್ಯಾನ? ಎಕ್ಸ್ಟ್ರಾ 4000 ರೂಪಾಯಿ ಮಾಡ್ಯಾನ. ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ. ನಮ್ಗೆ 6 ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಎಷ್ಟು ಎಕ್ಸ್ಟ್ರಾ ಬರ್ತದೆ ಬಡ್ಡಿ? 480. ಹೌದಾ? ಈಗ ಸಿಂಪ್ಲಿಫೈ ಮಾಡಿರಿ. ಇವೆರಡು 0, ಇವೆರಡು 0 ಮುಗೀತಾ? ಓಕೆ, ನೆಕ್ಸ್ಟ್ R = 480. ಹೌದಾ? 8 4 6 4 ಎಷ್ಟು? 24. ಈ 0 ಈ 0 ಹೋಯ್ತು. 24 ಒಂದಲೇ 24 ಎರಡಲಿ. ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ರೀ? 2%. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ಹಿಂದಿನ ಕ್ವಶನ್ಗಳು ಎಲ್ಲ ಶಿಫ್ಟ್ಗಳು ನೋಡ್ಕೊಂತ ಬಂದ್ರೆ ಅರ್ಥ ಆಕ್ಕೊಂತ ಹೋಗ್ಬೇಕ್ರಿ. ಡೈರೆಕ್ಟ್ ನೋಡ್ರೆ ಗೊತ್ತಾಗಂಗಿಲ್ಲ. ಯಾಕಂತಂದರೆ ಇವೆಲ್ಲವೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಬಿಟ್ಟು ಒಂದು ನೋಡೋಕ್ಕಾಗೋದಿಲ್ಲ. ಓಕೆ, ಡನ್. ನೆಕ್ಸ್ಟು 10ನೇ ಪ್ರಶ್ನೆಯನ್ನು ನೋಡಿರಿ. ಒಬ್ಬ ಅಂಗಡಿಯವನು, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. ಇಂಥದ್ದು ಲಾಸ್ಟ್ 1 ಟೈಮ್ ಬಂದಿತ್ತು, ಇದು 2nd ಟೈಮ್. ಅಂದ್ರೆ ಇದೇ ಶಿಫ್ಟ್ಗಳಲ್ಲಿ ಈಗೇನು ಸಾಲ್ವ್ ಮಾಡತ್ತಿಲ್ಲ, ಇದೇ ವರ್ಷದ್ದು. ನೋಡಿರಿ, ಏನದ ರೀ? ತನ್ನ ಗ್ರಾಹಕ 3 ರಿಯಾಯಿತಿಗಳನ್ನು ಏನು ಮಾಡ್ತಾನೆ? ಕೊಡ್ತಾನೆ. ಎಷ್ಟು ಕೊಡ್ತಾನೆ? 3 ರಿಯಾಯಿತಿಗಳನ್ನು ಕೊಡ್ತಾನೆ. ಈ ಯಾವ ಯೋಜನೆಗಳು ಕನಿಷ್ಠ ರಿಯಾಯಿತಿ ಶೇಕಡಾವಾರು ಪ್ರಮಾಣ ಪಡೆಯುತ್ತವೆ? ಅಂದ್ರೆ ಅತಿ ಕಡಿಮೆ ರಿಯಾಯಿತಿ ಯಾವುದಾಗತ್ತೆ ಅಂತೇಳಿ ಕಂಡುಹಿಡಿ ಅಂದರು. ಹೌದಾ? ಈಗ ನೋಡಿರಿ, ನೀವು ವಿಚಾರ ಮಾಡಿರಿ. ಇಲ್ಲಿ ಫಸ್ಟಿಗೆ ಇದನ್ನು ಮಾಡ್ತೀನಿ. ಯಾವುದು? ಇಲ್ಲದ ನೋಡಿರಿ, 25%, 32%. ಅಂದ್ರೆ ಇದ್ರಾಗ ಎಷ್ಟು ಬರುತ್ತೆ ನೋಡಿರಿ? 25 ಅದ ರೀ, ಒಂದು 32 ಅದ, ಮೈನಸ್ A ಪ್ಲಸ್ B ಇಂಟು AB ಡಿವೈಡೆಡ್ ಬೈ 100 ಅದ. ಹೌದಾ? ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟು ಬಂತು? ಇದು 57 ಆತ, ಮೈನಸ್ 8 ಅಂತಂದ್ರೆ 49% ಬಂತು. ಯಾವುದು? ಒಣ್ಣೆದು. ಹೌದಾ? ಒಣ್ಣೆದು ಎಷ್ಟು ಬಂತು? 49 ಬಂತು. ಇನ್ನು ನೆಕ್ಸ್ಟದು ಇವೆರಡು ನೋಡಿರಿ. ಇವೆರಡು ಹೆಂಗೆ ಬರ್ತಾವೆ? 8 ಖರೀದಿಸಿದ್ರೆ 2 ಉಚಿತ, 8 ಖರೀದಿಸಿ 10 ಪಡೀರಿ. 2 ಒಂದೇ ನನಗೆ. ನೋಡಿರಿ, 8 ತೊಗೊಂಡ್ರೆ 2 ಫ್ರೀ ಅಂತ ಹೇಳ್ತಾನೆ.
ಆಮೇಲೆ ಇವೇನಂತಾನೆ 8 ತೊಗೊಂಡ್ರೆ 10 ಕೊಡ್ತೀವಿ ಅಂತ ಹೇಳ್ದು. ಅದು 2 ಫ್ರೀ ಅಂದಂಗೆ ಆತಿಲ್ಲ, 2 ನನಗೆ ಒಂದೇ ಆತಿ. ಅಂದ್ರೆ 10 ತೊಗೊಂಡ್ರೆ 2 ಫ್ರೀ ಅಂತಂದ್ರೆ 100ಕ್ಕೆ ಎಷ್ಟು, ಇದೊಂದು 0 ಇದೊಂದು 0 ಹೋಯ್ತು ಅಂದ್ರೆ 20%. ಯಾವುದು ಕಡಿಮೆ ಆಗುತ್ತೆ ನೋಡ್ರಿ, ನನಗೆ ಇದು 40 ಅದ, ಇದು 20 ಅದ, ಅಂದ್ರೆ ನನಗೆ 20% ರಿಯಾಯಿತಿ ಕಡಿಮೆ ಆಗುತ್ತೆ ಅಂತಂದ್ರೆ ಯಾವ್ದ್ಯಾವ್ದು ರೀ, ಬಿ ಮತ್ತು ಸಿ ಎರಡೂ ಕರೆಕ್ಟ್ ಅದ. ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಹೌದಾ, ಡನ್. ನೆಕ್ಸ್ಟ್ 11ನೇದು, ಪಿ ಮತ್ತು ಕ್ಯೂಗಳು 28 ದಿನ ಮತ್ತು 35 ದಿನಗಳ ಕೆಲಸವನ್ನು ಪೂರ್ಣಗೊಳಿಸಿ ಪಿ ಅವರು ಪ್ರಾರಂಭಿಸುತ್ತಾರೆ. ಅವರು ತಲಾ ಒಂದು ದಿನ ಪರ್ಯಾಯವಾಗಿ ಕೆಲಸ ಮಾಡ್ತಾರೆ. ಇಡೀ ಕೆಲಸ ಯಾವಾಗ ಮುಗಿಸ್ತಾರೆ? ಪರ್ಯಾಯವಾಗಿ ಕೆಲಸ ಮಾಡ್ತಾರೆ. ಎಷ್ಟು ದಿನ ಮುಗಿದಿದೆ ಅಂತ ಕೇಳ್ಯಾರ. ಓಕೆ, ಪಿ ಮತ್ತು ಕ್ಯೂ. ಓಕೆ, ಇವ ಪಿ ಎಷ್ಟು ದಿನ? 28, ಇವ 35. ಓಕೆ, ಈಗ ಎಲ್ ಸಿ ಎಮ್ ಎಷ್ಟು ಬಂತು? 140 ಬಂತ. ಓಕೆ, ಇವೊಂದು ಎಷ್ಟು ಬಂತು? 5 ಇವೊಂದು 4. ಅಂದ್ರೆ ನನಗೆ 1ನೇ ದಿನ ಪಿ ಮಾಡ್ತಾನೆ, 2ನೇ ದಿನ ಕ್ಯೂ ಮಾಡ್ತಾನೆ. 2 ದಿನ ಆತಿಲ್ಲ. ಈಗ ಒಂದು ದಿನ ಇವ 5 ಮಾಡಿದ್ರೆ ಒಂದು ದಿನ 4 ಮಾಡ್ತಾನೆ. ಅಂದ್ರೆ ಟೋಟಲ್ ಎಷ್ಟು ಆದವು ರೀ? 9 ಆದವು. 9 ಇದ್ದು ಎಷ್ಟು ದಿನದಾಗ? 2 ದಿನದಾಗ ಅದು. ಅಂದ್ರೆ ಟೋಟಲ್ ಎಷ್ಟು ಕೆಲಸ ನಾನು? 140 ಅದಾವೆ. 140ಕ್ಕೆ ಯಾವ ಸಮೀಪದ ರೀ? 9 ಮಗ್ಯಾಗ 15 9ರಲ್ಲಿ 135 ಅದ. ಹೌದಾ, 135 ಕೆಲಸ ಮುಗಿದು ಎಷ್ಟು ದಿನದಾಗ? 30 ದಿನದಾಗ. ಹೌದಾ, 30 ದಿನದಾಗ ಎಷ್ಟು ಮುಗಿದು ರೀ? 135 ಕೆಲಸ ಮುಗಿದು. ಇನ್ನು ಉಳಿದದ್ದು ಎಷ್ಟು ಇದ್ರಾಗ? ಇನ್ನು 5 ಕೆಲಸ ಅದಾವೆ. ಅಂದ್ರೆ ನಮ್ಮ ಎಷ್ಟು ಅಕ್ಕಾವು? 140 ಅಕ್ಕಾವು. ಅಂದ್ರೆ ಈಗ ಎ ಆದಮೇಲೆ ಪಿ ಆದಮೇಲೆ ಕ್ಯೂ ಮಾಡ್ತಾನೆ. ನೆಕ್ಸ್ಟ್ ನನಗೆ ಯಾರು ಬರ್ಬೇಕು? ಪಿನ ಬರ್ಬೇಕು. ಪಿದು ಎಷ್ಟದ? 5 ಅದ. ಅವನ 5 ಪಿ ಮಾಡಿದೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ದಿವಸದಾಗ ನಮಗೆ ಕೆಲಸ ಮುಗಿದಿದೆ ಟೋಟಲ್. ಅಂದ್ರೆ ಟೋಟಲ್ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾರೆ ರೀ? 31 ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ. ಓಕೆ, ಡನ್. ನೆಕ್ಸ್ಟ್ 11/6/55 ಭಾಗಿಸಬಹುದಾದ ಅತಿ ಚಿಕ್ಕದಾದ ನೈಸರ್ಗಿಕ ಸಂಖ್ಯೆ. ನೋಡಿರಿ, ಯಾವುದೇ ಒಂದು ಈ ರೀತಿ ಕೊಟ್ಟಾಗ 5 ಯಾವುದೇ ರೀತಿ ನೋಡಿದ್ರಿ? 55 ಐತಿಲ್ಲ? ಹೌದಿಲ್ಲ? 55 ಅಂದ್ರೆ ನನಗೆ ಈ ಸಂಖ್ಯೆ 55 ಅಂದರೆ ಇದು ನನಗೆ ಲಾಸ್ಟಿಗೆ ಎಂಡ್ ವಿತ್ 0 ಇರಬೇಕು, ಇಲ್ಲ 5 ಇರಬೇಕು. 5 ಯಾವುದ್ರಿ ಅದಾವ? ಇಲ್ಲ. 0 ಒಂದು ಐತಿಲ್ಲ? ಇದು ಆನ್ಸರ್ ನನಗೆ 5. ಹೌದಿಲ್ಲ? 9 9 ಇದು ಆನ್ಸರ್. 11ರಲ್ಲಿ ಹೋಗುತ್ತೆ, 6ರಲ್ಲಿ ಹೋಗುತ್ತೆ, 9ರಲ್ಲಿ ಹೋಗುತ್ತೆ. ಆದರೆ ಎಲ್ಲದರಲ್ಲೇ ಭಾಗಿಸ್ಕೊತ ಕೊಡಲ್ಲ, ಒಂದೇ ಶಾರ್ಟ್ಕಟ್ ಮಾಡ್ಕೊತ ಹೋಗ್ಬೇಕು. ಓಕೆ, ಡನ್. ನೆಕ್ಸ್ಟ್ ಓಕೆ, ಇಲ್ಲಿ ಸೇಮ್ 124 ರೂಪಾಯಿ ಇರ್ತವೆ. ಅವರಿಬ್ಬರು ಮಕ್ಕಳಿಗೆ ಹಂಚ್ತಾರೆ. 4% ಬಡ್ಡಿದ್ರಲ್ಲಿ ಹೂಡಿಕೆ ಮಾಡ್ತಾರೆ. ಆಮೇಲೆ ಅವರು ನಿತೀಶ್ ರಿಷಿಗೆ ಎಷ್ಟು ಹಣ ಕೊಟ್ಟಾರ ಅಂತ ಕೇಳ್ತಾರೆ. ಈಗ ನಾವು ಪರ್ಸೆಂಟೇಜ್ ಮುಖಾಂತರ ನಾವು ಇದನ್ನು ಸೊಲ್ಯೂಷನ್ ಮಾಡ್ತೀವಿ. ಪ್ರತಿ ಶಿಫ್ಟಲ್ಲಿ ಬಂದವು ಕ್ವಶನ್, 2 ಕ್ವಶನ್ ಬಂದವು. 4% ಭಿನ್ನ ರಾಶಿ ಒಳಗೆ ನಾವು ಯಾವ ರೀತಿ ಬರಿತೀವಿ? 1/25. ಅಂದ್ರೆ 25ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ ಇದು 26 ಆಗೈತೆ. ಅಂದಾಗ 26 ಮತ್ತು 25 ಈ 2 ಕೂಡಿಸಿದ್ರೆ ಒಟ್ಟು ಮೊತ್ತ ನಂದು ಎಷ್ಟೈತಿ? 51. 51 ಅಂದ್ರೆ ನಾನು ಒಟ್ಟು ಮೊತ್ತ ಅಂತಂದೆ. ಅದು ಒಟ್ಟು ಮೊತ್ತ ಎಷ್ಟಿದೆ? 124. ಅಂದ್ರೆ 51 ಇದ್ದದ್ದು 1224 ಆಗಿತ್ತಂದ್ರೆ ಇದಕ್ಕಿಂಟು 24 ಮಾಡ್ಯಾರ. ಅವ್ರು ಕೇಳಿದ್ದು ಯಾರ್ದು? ರಿಷಿ. ಅಂದ್ರೆ ರಿಷಿ ಎಷ್ಟನೇದವ್ರಿ? 2ನೇದವ. ನಾನು 1ನೇದವ ಪ್ರವೀಣ್, 2ನೇದವ ರಿಷಿ. ಅಂದ್ರೆ 25 ಅಂದರೆ ಎಷ್ಟು? 25ಕ್ಕೆ ಇಂಟು 24 ಮಾಡಬೇಕು. ಇಲ್ಲಿ ಎಷ್ಟು 24 ಮಾಡಿರಲ್ಲ ಅದನ್ನ ಮಾಡಬೇಕು. ಅಂದರೆ ಎಷ್ಟು ಬಂತು? 600. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 14ನೇ ಪ್ರಶ್ನೆ. ಇದೇ ರೀತಿ ಕ್ವಶನು ಲಾಸ್ಟ್ಗೂ ಬಂದದ. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 40 ರೂಪಾಯಿ. ಸರಳ ಬಡ್ಡಿ 2 ವರ್ಷಕ್ಕೆ 40 ಆದ್ರೆ 1 ವರ್ಷಕ್ಕೆ 20, ಇನ್ನೊಂದು ವರ್ಷಕ್ಕೆ 20. 2 ವರ್ಷ ಆತ. ಹೌದಾ, ಇದೊಂದು ವರ್ಷಕ್ಕೆ ಇದೊಂದು ವರ್ಷಕ್ಕೆ. ಅಂದ್ರೆ ಉಳುಕಿದ್ದು ಇಲ್ಲಿ ಏನು ಎಕ್ಸ್ಟ್ರಾ ಅದ ನೋಡ್ರಿ. 40 ಇದ್ದದ್ದು ನಮಗೆ 56 ಆಗೈತೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟದ ರೀ? 16 ರೂಪಾಯಿ ಅದ. ಅಂದ್ರೆ 16 ರೂಪಾಯಿ ಅಂದ್ರೆ ನನಗದು ಈಗಿನ ಟೋಟಲ್ ಅದು ಏನಾಗೈತಿ? ಬಡ್ಡಿ ಆಗೈತಿ. ಅಂದಾಗ ನನಗೆ 6 = ಅಂದಾಗ 20 × 6 / 100 = 16x ಐತಿ. ಹೌದಾ, ಈ 0 ಈ 0 2 1 2 8 ಅಂದ್ರೆ 6 = ಎಷ್ಟು ಬಂತು? 80 ಬಂತು. ಹೌದಾ, 80 ಬಂದಾಗ ಈಗ ನೆಕ್ಸ್ಟ್ ನನಗೆ ಏನು ಬೇಕಾಗೈತಿ? ಪಿ ಗೊತ್ತಿಲ್ಲ. ಪಿ ಅಂತಂದ್ರೆ 100
ಆಮೇಲೆ ಆರ್ ಕಂಡು ಹಿಡಿದೀವಿ, ಆರ್ 80 ಅದ. ಆಮೇಲೆ ಟಿ 2 ವರ್ಷದ. ಈಗ ನನಗೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಅಂದಾಗ ನನಗೆ ಟೋಟಲ್ ಈಗ ಸಿಂಪಲ್ ಇಂಟ್ರೆಸ್ಟ್ 80 ಐತಿ. ಹೌದಾ, ಇದು 80 ಐತಿ, ಇದು 2 ಐತಿ. 100 ರೂಪಾಯಿ ಇದ್ದಾಗ ನಂಗೆ ಬಡ್ಡಿ ಎಷ್ಟಾಗುತ್ತೆ? 160 ಆಗುತ್ತೆ. 160 ಅಂದ್ರೆ 40 ರೂಪಾಯಿ ಕೊಟ್ಟ ನಾವು ಸರಳ ಬಡ್ಡಿ ಅಂದ್ರೆ ನಂಗೆ 100 ಅಂದರೆ ಎಷ್ಟು ಅಸಲು? ಇದು 160 ರೂಪಾಯಿ 40 ರೂಪಾಯಿ ಬಡ್ಡಿ ಅಂದ್ರೆ 100ಕ್ಕೆ ಎಷ್ಟು ಅಂತಂದಾಗ ಈ ಸೊನ್ನೆ ತೆಗಿರಿ ಅಂದ್ರೆ ಎಷ್ಟಾಯಿತು? 25. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ನೋಡಿರಿ. ಪ್ರತಿ ಸಲನೂ ಪ್ರತಿ ಶಿಫ್ಟಲ್ಲಿ ಕ್ವಶನ್ಗಳು ಬಂದಿರ್ತಾವೆ. ಈ ಥರ ಸ್ವಲ್ಪ ನೋಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ಒಬ್ಬ ಅಂಗಡಿಯವನು 500 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿಸಿದನು. 30 ರೂಪಾಯಿ %30 ಲಾಭ ಗಳಿಸಲು ಎಷ್ಟಕ್ಕೆ ಮಾರಬೇಕು ಅಂತಂದಾರ. ನೋಡಿರಿ, 500 ರೂಪಾಯಿ ಐತಿ, ಅದಕ್ಕೆ 30% ಲಾಭ ಅಂದ್ರೆ 130ಕ್ಕೆ ಮಾರಬೇಕಾಗೈತೆ ಅಂದ್ರೆ ಎಷ್ಟಕ್ಕೆ ಮಾರಬೇಕು ಅಂತಂದಾಗ ಈ ಸೊನ್ನೆ ಇದೊಂದು ಅಂದ್ರೆ 13 65 ಒಂದು ಸೊನ್ನೆ 650 ರೂಪಾಯಿಗೆ ಮಾರಬೇಕಾಗತ್ತೆ. ಆಮೇಲೆ ಸಿಂಪ್ಲಿಫಿಕೇಷನ್. 2 1 2 7. ನೆಕ್ಸ್ಟ್ 7 1 7 2. ಓಕೆ, ನೆಕ್ಸ್ಟು ಈ 3 ಅಂದ್ರೆ 7 - 4 ಅಂದ್ರೆ ಇದು 3 ಉಳಿತು. ಈ 3 ಕ್ಯಾನ್ಸಲ್ ಆಯಿತು. 40 × 2 ಅಂತ 40 + 2 42. 42 7 7 14 29 4 294. ಆಪ್ಷನ್ ನಂಬರ್ ಬಿ ಇಸ್ ರೈಟ್ ನೋಡಿರಿ. ಡನ್. ಓಕೆ, ನೆಕ್ಸ್ಟು ಸರಾಸರಿ ವೇಗ ಕೇಳ್ಯಾರಿ. ಇದು 2ನೇ 3ನೇ ಕ್ವಶನ್ ನೋಡಿ. ಶಿಫ್ಟ್ ಒಳಗಿಂದು ಸೂರತ್ನಿಂದ 3 ಗಂಟೆ ಕಿಲೋಮೀಟ್ರ್ವರೆಗೆ ಅದೇ ಮಾರ್ಗದಲ್ಲಿ 18 ಕಿಲೋಮೀಟ್ರ್ ಮತ್ತು ವಾಪಸ್ ಬರ್ತಾನೆ. ಹಾಗಾದ್ರೆ ಸರಾಸರಿ ವೇಗ ಎವರೇಜ್ ಸ್ಪೀಡ್ ಈಕ್ವಲ್ ಟು 2x5 / x + 5. ಓಕೆ, 2 × x ಅಂತಂದ್ರೆ 3 ಕಿಲೋಮೀಟ್ರ್ ಅದ, y ಅಂತಂದ್ರೆ 15 ಅದ. ಆಮೇಲೆ 3 + 15 ಅಂದ್ರೆ 18. ಹೌದಾ, 3 1 3 6 18. ಓಕೆ, ನೆಕ್ಸ್ಟ್ 2 3 2 1 3 1 3 5. ಅದು ಎಷ್ಟು ಉಳಿತು? 5 ಅಂದ್ರೆ 5 km/h. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ಇದು ಫಾರ್ಮುಲಾ ಅದ ನೋಡಿರಿ, ವೆರಿ ಇಂಪಾರ್ಟೆಂಟ್. ಎವರೇಜ್ ಸ್ಪೀಡ್ ಅಂದಾಗ ಅಲ್ಲಿ ಹಿಂದಿನ ಲೆಕ್ಕ ನೋಡಿರಿ, ಇದು ನೋಡಿರಿ, ಎರಡು ಎವರೇಜ್ ಸ್ಪೀಡ್ ಅದಾವ. ಸ್ವಲ್ಪ ಲೆಕ್ಕದಾಗ ಏನು ಚೇಂಜಸ್ ಅದಾವ ನಾನು ಏನು ಮಾಡೀನಿ. ಓಕೆ, ಡನ್. ನೆಕ್ಸ್ಟ್ 18 ಕ್ವಶನ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 3 1 3 4 ಅಂದ್ರೆ 16 + 4 - 2 4 8. 20ರಾಗ 8 ಹೋದ್ರೆ 12. ಆಪ್ಷನ್ ನಂಬರ್ ಎ ಈಸ್ ರೈಟ್. 19ನೇ ಪ್ರಶ್ನೆಯನ್ನು ನೋಡಿರಿ. ಲಾಸ್ಟ್ ಶಿಫ್ಟಲ್ಲಿ ಮಾಡಿದ್ದೀವಿ. ಅದು ಜಿಲ್ಲೆಯ ಜನಸಂಖ್ಯೆ 3,84,000 ಹಾಗೂ 1,92,000 ಪುರುಷರು. ಅದರಾಗ ಆಮೇಲೆ ಜನಸಂಖ್ಯೆಯು 69% ಸಾಕ್ಷರಸ್ಥರು. ನೋಡಿರಿ, 53% ಪುರುಷರು ಸಾಕ್ಷರಾಗಿದ್ದರೆ ಮಹಿಳೆಯರು ಎಷ್ಟದಾರ ಸಾಕ್ಷರಸ್ಥರು ಅಂತ ಕೇಳ್ಯಾರ. ನೋಡಿರಿ, ಟೋಟಲ್ ಆಗಿ ಸಿಂಪ್ಲಿಫಿಕೇಷನ್ ನಾವು ಮಾಡಬೇಕಂದ್ರೆ ಟೋಟಲ್, ಆಮೇಲೆ ಇದು ಮೆನ್ನು, ಇದು ಫಿಮೇಲು. ಓಕೆ, ನೆಕ್ಸ್ಟು ಈಗ ನೋಡಿರಿ, ಟೋಟಲ್ ಆಗಿ ಎಷ್ಟದ ನನಗೆ 3,84,000 ಅದ ರೀ. ಆಮೇಲೆ ಇವರು 1,92,000 ಅದಾರ. ಓಕೆ, ಹೌದಾ? ಹಿಂಗಿದ್ದಾಗ ನಾನು ಫಸ್ಟಿಗೆ ಸಿಂಪ್ಲಿಫಿಕೇಷನ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂದ್ರೆ ಈ 3 0 ಹೊಡೆದು ಇದಕ್ಕೆ /4 ಮಾಡ್ತೀನಿ. ಎಲ್ಲ 2ಕ್ಕೂ. ಹೌದಾ, /4 ಮಾಡಿದಾಗ ಎಷ್ಟು ಬಂತು? 4 6 4 9 36. ಹೌದಾ, ಆಮೇಲೆ 4 6. ನೆಕ್ಸ್ಟ್ 4 4 4 8. ಹೌದಾ, ಈಗ ಮತ್ತೆ ನಾನು ಏನು ಮಾಡ್ತೀನಿ, ಇದಕ್ಕೆ 24 ಡಿವೈಡ್ ಮಾಡ್ತೀನಿ ರೀ. ಹೋಗೋವಿಲ್ಲ, 24 ಡಿವೈಡ್ ಮಾಡ್ರೆ ಎಷ್ಟು ಬಂತು? ಇದು 4 ಬಂತು, ಇದು 2 ಬಂತು. ಹಿಂಗಿದ್ದಾಗ ನಾನು ಇದಕ್ಕೊಂದು ಏನು ಮಾಡ್ತೀನಿ, ಎಕ್ಸ್ಟ್ರಾ 0. ಈಗ 4 2 ಬಂತು ಅಂದಾಗ ನಾನು ಇದಕ್ಕೆ 0 ಹಚ್ಕೋತೀನಿ ಸುಮ್ಮನೆ. ಯಾಕಂದ್ರೆ ನಾನು ಪರ್ಸೆಂಟೇಜ್ನ ತಗೋಬೇಕಾಗತ್ತೆ. ಅಂದಾಗ ಇದು 40 ಇದು 20 ಆದರೆ ಇದು 20 ಆಗಬೇಕು. ಹೌದಾ, ಹಂಗಿದ್ದಾಗ ನನಗೆ ನೋಡಿರಿ, ಈಗ 40 ಇದ್ದದ್ದು
ನನಗೆ ಎಷ್ಟು ಪರ್ಸೆಂಟೇಜ್ ಅಂದಾರ ಅವರು 69%. ಇದು 69%. ಆಮೇಲೆ ಇದು 53%. ಹೌದಾ, 40ಕ್ಕೆ 69% ಅಂದರೆ ಎಷ್ಟು ಬಂತು? 27.6 ಆಯ್ತು. ಇದು 10.6 ಬಂತು. ಅಂದ್ರೆ ಟೋಟಲ್ ಒಳಗೆ ನಾನು ಪುರುಷರು ತೆಗೆದ್ರೆ ಈಗ ಮಹಿಳೆಯರು ನನಗೆ 17 ಅಂತ ಬಂತು. ಹೌದಾ, ಅದು ಎಷ್ಟಕ್ಕೆ ರೀ? 20ಕ್ಕೆ 17 ಆದ್ರೆ 100ಕ್ಕೆ ಎಷ್ಟು? ಹೌದಿಲ್ಲ, 20ಕ್ಕೆ 17 ಆದ್ರೆ 100ಕ್ಕೆ ಎಷ್ಟು? ಈ 0 2 1 2 5 17 85%. ಆಪ್ಷನ್ ನಂಬರ್ ಡಿ ಇಸ್ ರೈಟ್ ನೋಡಿರಿ. ವೆರಿ 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 ಇಂಪಾರ್ಟೆಂಟ್. ಅಂದರೆ ಇನ್ನೊಂದು ಮೆಥಡ್ ಅದರ ಇದರಿಂದ, ಆದರೆ ಅದು ಲೆಂದಿ ಆಕತ್ತೆ ಅಂತೇಳಿ ಶಾರ್ಟ್ಕಟ್ ಆಗಿ ಮಾಡ್ತೀನಿ ಅಷ್ಟೇ. ನಿಮ್ಗೆ ಇನ್ನೊಂದು ಮೆಥಡ್ ಬೇಕಾದ್ರೆ ನಂಗೆ ಮೆಸೇಜ್ ಹಾಕಿದ್ರೆ ನಾನು ಹೇಳ್ತೀನಿ. ಓಕೆ, ಡನ್. ನೆಕ್ಸ್ಟು ಲಾಸ್ಟ್, ಈ ಶಿಫ್ಟ್ದು ಲಾಸ್ಟ್ ಕ್ವಶನ್. ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಅಂದ್ರೆ ಆರ್ ಈಕ್ವಲ್ ಟು ಕೊಟ್ಟಾರ್ರಿ. ಒಂದು ಸ್ಪಿಯರ್ ಅಂದರೆ ಒಂದು ಗೋಳ, ಅದರ ಆರ್ ಈಕ್ವಲ್ ಟು 3√2 ಅಂತ ಕೊಟ್ಟಾರ. ಅದ್ರ ವ್ಯಾಲ್ಯೂಮ್ ಅಂತಂದ್ರೆ ಗಾತ್ರವನ್ನು ಕಂಡುಹಿಡಿ ಅಂದಾರ. ವ್ಯಾಲ್ಯೂಮ್ ಈಕ್ವಲ್ ಟು ಏನಂದ್ರೆ ಫಾರ್ಮುಲಾ 4/3πr³. ಓಕೆ, ಇವುಗಳಲ್ಲಿ ನಾವು ವ್ಯಾಲ್ಯೂಸನ್ನು ಹಾಕ್ರಿ. 4/3 ಈ ಪೈ ಎಲ್ಲ ಕಡೆ ಹಂಗೆ ಅದಾವ್ರಿ, ಇದನ್ನ ಹಂಗೆ ಇಟ್ಕೊಂಡ್ಬಿಡ್ರಿ ನೀವು, ಅದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಇಂಟು 3√2³. ಓಕೆ, ಈಗ ಕ್ಯೂಬ್ ಅದ ನನಗೆ 2 ಸಲ ಇದಕ್ಕೆ ಇಂಟು ಮಾಡಿದ್ದೆ ಅಂದ್ರೆ ಏನೇನಾಗ್ತದೆ ನೋಡಿರಿ. ಓಕೆ, 4/3 ಪೈ ಅದ ರೀ. ಈಗ ನಾ 2 ಸಲ 3 ಎಷ್ಟು 9 ಇಂಟು ಈಗ 2 ಸಲ √2 ಇಂಟು √2 ಅಂತಂದ್ರೆ ಎಷ್ಟು ಬಂತು? 2ನ ಬರುತ್ತೆ. ಹೌದಿಲ್ಲ, ನಾವು ಹೊರಗಡೆ ತೆಗೆದ ನಂತರ ನಂಗೆ √2ನ ಬರುತ್ತೆ. ಹೌದಿಲ್ಲ ರೀ. ಹಾಂ, ಅಥವಾ ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ 3 ಎಷ್ಟು ರೀ? 2 ಸಲ ಮಾಡ್ರಿ. ಆದ್ರೆ ಕ್ಯೂಬ್ ಐತಿಲ್ಲ, ಇದು ಕ್ಯೂಬ್ ಮಾಡ್ಕೊಂಡು ಬಿಡ್ರಿ. ಮತ್ತೆ ಯಾಕೆ 3 ಎಷ್ಟು? 27. ಓಕೆ, 27 ಆಯಿತಾ. ನೆಕ್ಸ್ಟು 3√2 ಹೊರಗೆ ಉಳಿದಿದ್ದು ನನಗೆ. ಹೌದಾ, ಆಮೇಲೆ ನೆಕ್ಸ್ಟ್ ಏನು ಉಳಿದಿದ್ದು ನೋಡಿರಿ. 3 1 3 9 27. ಹೌದಾ, 3 9 27. ಆದ್ರೆ ನಾವು ಇಲ್ಲಿ ಇನ್ನೊಂದು ಸ್ಟೆಪ್ ಇಟ್ಟಿವಿ ರೀ. ಅದು ತಿಳ್ಕೊಬೇಡ್ರಿ, ಯಾಕಂದ್ರೆ ಇಲ್ಲಿ ನೋಡಿರಿ ಅವಸರ ಮಾಡೋಂಗಿಲ್ಲ. ಇದು 3 ಆದರೆ ನೆಕ್ಸ್ಟ್ √2 ಇಂಟು √2 ಅಂತಂದ್ರೆ 2 ಉಳಿತೈತೆ ಹೊರಗೆ. ಆಮೇಲೆ 3√2 ಉಳಿತೈತಿ. ಈಗ ನೋಡಿರಿ 3 1 3 9 27 9 2 18 18 4 72 √2π. ಈ 3ಅನ್ನು ನಾವು ಯಾಕ್ರಿ ಅಲ್ಲೇ ಯೂಸ್ ಮಾಡ್ಕೊಂತೀವಿ, ಇರಲಿ, √2 ಉಳಿತೈತಿ. ಓಕೆ, ಹೌದಿಲ್ಲ ರೀ. ಈ ಪೈ ಅಂತ ಇಲ್ಲಿ ಇಟ್ಟಿವಿ 72 √2π. ಎಲ್ಲೈತ್ರಿ? ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಕ್ವಶನ್ಗಳನ್ನು ರೂಟ್ ಒಳಗೆ ಕೊಟ್ಟಿರ್ತಾರೆ. ಎಲ್ಲ ಸಿಂಪಲ್ ನಿಮಗೆ ಮಾಡಲಿಕ್ಕೆ ಬರುತ್ತೆ. ರೂಟ್ ಒಳಗೆ ಕೊಟ್ಟಾಗ ಅವುಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊತೀರಿ, ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಡನ್. ಅದೇ ರೀತಿ ಇದು ಯಾವ ಶಿಫ್ಟ್ ಅದ್ರಿ? ಇದು 10ನೇ ತಾರೀಕು ಫೆಬ್ರವರಿ 2025 ಥರ್ಡ್ ಶಿಫ್ಟ್ ಮುಗೀತು. ಓಕೆ, ಇನ್ನು ನೆಕ್ಸ್ಟ್ 11 ಫೆಬ್ರವರಿದು ಫಸ್ಟ್ ಶಿಫ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಡನ್. ಅದೇ ರೀತಿ ಯಾವುದಾದ್ರೂ ಟಾಪಿಕ್ ನೀವು ಟಫ್ ಆಗಿದ್ದರೆ ಹೇಳ್ರಿ, ಅವುಗಳು ನಾನು ಒಂದು ಸಲ ನಿಮಗೆ ರಿಕಾಲ್ ಮಾಡ್ತೇನೆ. ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನೇ ಡೌಟ್ಸ್ ಇದ್ದರೂ ಮೆಸೇಜ್ ಮುಖಾಂತರ ಕೇಳಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.